ಇನ್ನು ಸರ್ಕಾರದ ಜಾತಿ ಜನಗಣತಿಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದ್ದಾವೆ. ಎರಡೇ ದಿನಕ್ಕೆ ವರ್ಕ್ ಲೋಡ್ ಹೆಚ್ಚಾಗ್ತಿದೆ ಅಂತ ಶಿಕ್ಷಕರು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ತಾಂತ್ರಿಕ ಸಮಸ್ಯೆಯಿಂದ ಈಗಾಗಲೇ ಒಂದು ಕಡೆಗೆ ತತ್ತರಿಸಿ ಹೋಗಿರುವಂತಹ ಶಿಕ್ಷಕರು ಗಣತಿ ಮಾಡದೇನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈ ಒಂದು ಶಿಕ್ಷಕರಿಗೆ ಸಹಕಾರಿಯಾಗಲಿ ಅಂತ ಅಂಗನವಾಡಿ ಕಾರ್ಯಕರ್ತರನ್ನ ಬಳಕೆ ಮಾಡೋದಕ್ಕೆ ಶಿಕ್ಷಣ ಸಚಿವರ ನಿರ್ಧಾರವನ್ನ ಮಾಡಿದ್ದಾರಂತೆ. ಆ ಕಾರಣಕ್ಕಾಗಿ ಅಂಗನವಾಡಿ ಕಾರ್ಯಕರ್ತರು ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ನಾವು ಈ ಒಂದು ಜನಗಣತಿಯಲ್ಲಿ ಭಾಗಿಯಾಗೋದಿಲ್ಲ. ಈ ಒಂದು ಏನಂದ್ರೆ ಏನ್ ನಡೆಸ್ತಾ ಇದೆ, ಸಮೀಕ್ಷೆನ ನಡೆಸ್ತಾ ಇದೆ, ಈ ಸಮೀಕ್ಷೆ ಒಳಗಡೆ ನಾವು ಭಾಗಿಯಾಗೋದಿಲ್ಲ. ಕಾರಣ ನಮ್ಗೇನಂದ್ರೆ ಒಂದು ಕಡೆಗೆ ಮೊದಲ ಅಂದ್ರೆ 5 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಏನಂದ್ರೆ ಅವ್ರನ್ನ ನೋಡ್ಕೊಳ್ಳುವಂತಹ ಕೆಲಸವನ್ನ ಕೊಡಲಾಗಿದೆ. ಮತ್ತೆ ಎರಡನೆಯದಾಗಿ ಶಿಕ್ಷಕರಿಗೆ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಒತ್ತಡ ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ನಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಸಮೀಕ್ಷೆಯಲ್ಲಿ ಜಾತಿ ಜನಗಣತಿಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಬರ್ತದೆ. ಅದಕ್ಕೆ ಬ್ಯಾಕಪ್ ಯಾವತ್ತೂ ಕೂಡ ಇಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಅಲ್ಪ ಅವಧಿಯಲ್ಲಿ ಮಾಡ್ತಕ್ಕಂಥದ್ದು ಇನ್ನೇನಿದೆ. ನಿನ್ನೆ ಶಿವಮೊಗ್ಗದಲ್ಲಿ ನಾನೇ ಹೋಗಿ ನಾನು ಕಿಟ್ ಕೊಟ್ಟೆ, ನಾನು ಚಾಲನೆ ಕೊಟ್ಟಾಗ ಅವರಿಗೆಲ್ಲ ಶಿಕ್ಷಕರಿಗೆಲ್ಲ ಮಾತಾಡಿದಾಗ ಅವರೆಲ್ಲ ಭಾಳ ಖುಷಿಯಾಗಿದ್ದಾರೆ. ಇದೆಲ್ಲ ಅವಶ್ಯಕತೆಯೂ ಇದೆ ಅಂತ ಹೇಳಿ ಹೇಳಿದ್ದಾರೆ. ಯಾರು ಕೂಡ ವಿರೋಧ ಮಾಡಿ ಅದನ್ನೆಲ್ಲ ಹೇಳಲಿಲ್ಲ. ಸುಮಾರು 150 ಮನೆಯೇನೋ ಕೊಟ್ಟಿದ್ದಾರೆ, ಕೆಲವರಿಗೆ ಹೆಚ್ಚು ಕಮ್ಮಿ ಇನ್ನು ರಾಜ್ಯಾದ್ಯಂತ ಜಾತಿ ಜನಗಣತಿ ನಡೆಸಲು ಆ್ಯಪ್ ಲಾಗಿನ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಮೊದಲ ದಿನದಿಂದನೂ ಸಹಿತ ಈ ಒಂದು ಆ್ಯಪ್ ಲಾಗಿನ್ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಶಿಕ್ಷಕರು ಮನೆಗಳ ಮುಂದೆ ಹೋಗಿ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮನೆಗಳ ಸರ್ವೆ ಮಾಡಿ ಸಲ್ಲಿಸಬೇಕಾದಂತಹ ಎಲ್ಲಾ ಮಾಹಿತಿಗಳು ಸಹಿತ ಡಿಲೀಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕೇವಲ ಆ ಆ್ಯಪ್ಗಳಲ್ಲಿ ಒಂದು ದಿನದ ಸಮೀಕ್ಷೆ ಮಾತ್ರ ತೋರಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಎರಡನೇ ದಿವಸ ಮಾಡಿರ್ತಕ್ಕಂತಹ ಸಮೀಕ್ಷೆಯ ವರದಿ ಎಲ್ಲೂ ಸಹಿತ ತೋರಿಸ್ತಾ ಇಲ್ಲ. ಅಂದ್ರೆ ತಾಂತ್ರಿಕ ದೋಷ ಆರಂಭಿಕ ಹಂತಗಳಿಂದನೂ ಸಹಿತ ಕಾಣಸಿಗ್ತಾ ಇದೆ. ಮೊದಲ ದಿನವೂ ತಾಂತ್ರಿಕ ದೋಷದಿಂದ ಬಹಳಷ್ಟು ಕಡೆಗೆ ಸರ್ವೆಯನ್ನು ಮಾಡೋದಕ್ಕೆ ಆಗಿರಲಿಲ್ಲ. ಅದಾದ್ಮೇಲೆ ಎರಡನೇ ದಿವಸ ಮಾಡಿರ್ತಕ್ಕಂತಹ ಸರ್ವೆಯೂ ಸಹಿತ ಆ್ಯಪ್ನಲ್ಲಿ ತೋರಿಸ್ತಾ ಇಲ್ಲ ಅನ್ನುವಂತಹ ದೂರುಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದ ಬಹಳಷ್ಟು ತೊಂದರೆಗೆ ಅಲ್ಲಿ ಏನಂದ್ರೆ ಅವಕಾಶ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಅದಷ್ಟೇ ಅಲ್ಲದೆ ಅಂದ್ರೆ ಫೈನಲ್ ಸಬ್ಮಿಷನ್ ಅಲ್ಲೂ ಸಹಿತ ನಾನಾ ಸಮಸ್ಯೆಗಳಾಗ್ತಾ ಇದ್ದಾವೆ. ಅಂದ್ರೆ ಒಬ್ಬ ವ್ಯಕ್ತಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸರ್ವೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಸರ್ವೆಯ ಡೀಟೇಲ್ಸ್ ಅನ್ನು ತೆಗೆದುಕೊಳ್ತಾರೆ, ಎಲ್ಲವೂ ಸಹಿತ ಆ್ಯಪಲ್ಲಿ ಹಾಕ್ತಾರೆ. ಆದರೆ ಅಂತಿಮವಾದಂತಹ ಸಬ್ಮಿಷನ್ ಮಾಡುವಂತಹ ಫೈನಲ್ ರಿಪೋರ್ಟ್ ಏನಿರುತ್ತೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. UHID ಹಾಕಿರುವಂತಹ ಸಂದರ್ಭದಲ್ಲೂ ಸಹಿತ ಆ್ಯಪ್ನಲ್ಲಿ ಎರರ್ ಮೆಸೇಜ್ ಬರ್ತಾ ಇದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ. ಹಾಗಾಗಿ ಈ ಸಮೀಕ್ಷೆಯ ಬಗ್ಗೆ ಬಹಳಷ್ಟು ಕ್ವಶನ್ ಮಾರ್ಕ್ಗಳು ಮೆನ್ಷನ್ ಆಗ್ತಾ ಇರುವಂಥದ್ದು. ಇನ್ನು ಸಮೀಕ್ಷೆಗೆ ನಾನಾ ಕಾರಣಕ್ಕಾಗಿ ಏನಂತಂದ್ರೆ ಬಹಳಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಏಪ್ರಿಲ್ನಲ್ಲಿ ನಡೆಸಬೇಕಾಗಿರುವಂತಹ ಒಂದು ಗಣತಿಯ ಭತ್ಯೆ ಮತ್ತೇನಂದ್ರೆ ಹಾಜರಾತಿ ಪತ್ರ ಇನ್ನೂವರೆಗೂ ಸಹಿತ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಬಹಳಷ್ಟು ಜನ ಶಿಕ್ಷಕರು ಹೇಳ್ತಾ ಇದ್ದಾರೆ. ಇನ್ನು ಬಹುತೇಕ ಗಣತಿ ಮಾಡುವಂತಹ ಸಂದರ್ಭದಲ್ಲಿ 150ರಿಂದ 180 ಮನೆಗಳ ಸರ್ವೆಯನ್ನ ಪ್ರತಿಯೊಬ್ಬ ಶಿಕ್ಷಕ ಮಾಡಬೇಕಾಗತ್ತೆ. ಈ ಒಂದು ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಟೆಕ್ನಿಕಲಿ ಒಂದ್ ಕಡೆ ಪ್ರಾಬ್ಲಮ್ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ಮನೆಯಿಂದ 20 ಪ್ರಶ್ನೆಗಳನ್ನು ಕೇಳಬೇಕು, ಮತ್ತೆ ವ್ಯಕ್ತಿಯಿಂದ 40 ಪ್ರಶ್ನೆಗಳನ್ನು ಕೇಳಬೇಕು. ಆ ಮೂಲಕವಾಗಿ 60 ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಒಂದೇ ಮನೆಯಲ್ಲಿ 3 ರಿಂದ 4 ಗಂಟೆಗಳ ಕಾಲಾವಕಾಶ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಶಿಕ್ಷಕರು ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ಇನ್ನು ಪ್ರತಿ ಶಿಕ್ಷಕರು ಮನೆಗೆ ಹೋಗಿ ಪಟ್ಟಿ ಮತ್ತು ಗಣತಿ ಕಾರ್ಯದ ಆದೇಶ ಪ್ರತಿಯನ್ನ ತರಬೇಕಾಗತ್ತೆ. ಮತ್ತೊಂದು ಕಡೆಗೆ ಏನಂದ್ರೆ ಈ OTP ತೆಗೆದುಕೊಳ್ಳಬೇಕು. ಆದರೆ ಬಹಳಷ್ಟು ಕಡೆಗೆ OTP ಜನರು ಕೊಡ್ತಾ ಇಲ್ಲ. ಈ ಎಲ್ಲಾ ಕಾರಣಗಳಿಂದ ಒಂದು ತಾಂತ್ರಿಕವಾದಂತಹ ಪ್ರಾಬ್ಲಮ್ಸ್ಗಳಾಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಇವರು ಕೇಳುವಂತಹ ಪ್ರಶ್ನೆಗಳ ವಿವರಗಳನ್ನು ನೋಡ್ತಾ ಹೋದ್ರೆ ಪ್ರತಿಯೊಂದು ಮನೆಗೂ ಸಹಿತ 20 ಪ್ರಶ್ನೆಗಳನ್ನು ಕೇಳಬೇಕು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೆ 40 ಪ್ರಶ್ನೆಗಳನ್ನು ಕೇಳಬೇಕು. ಅಂದ್ರೆ ಒಂದು ಮನೆಯಲ್ಲಿ ಸಪೋಸ್ ಏನಾದರೂ 10 ಜನ ಇದ್ದಿದ್ದೇ ಆದ್ರೆ ಆ ಒಂದು ಮನೆಗೆ 400 ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಪ್ರತಿಯೊಬ್ಬ ಸದಸ್ಯರಿಗೆ 40, ಆ ಮೂಲಕವಾಗಿ 10 ಜನ ಸದಸ್ಯರಿದ್ರೆ 400 ಪ್ರಶ್ನೆಗಳು ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಇದರಿಂದ ಗಂಟೆಗಳ ಗಟ್ಟಲೆ ಗಣತಿಯ ಕಾರ್ಯ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇನ್ನು ಅಂಗನವಾಡಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಗಣತಿಯಲ್ಲಿ ನಾವು ಭಾಗಿಯಾಗೋದಿಲ್ಲ ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮಿತಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾವುದೇ ಕಾರಣಕ್ಕೂ ಸಹಿತ
ಇದರಿಂದ ನಮಗೆ ಈ ಒಂದು ಗಣತಿಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ನಮಗೆ ಬಹಳಷ್ಟು ವರ್ಕ್ ಲೋಡ್ ಇದೆ, ಅದರಿಂದ ಬೇಸತ್ತಿರುವುದಿದೆ ನಾವು, ಹಾಗಾಗಿ ಮತ್ತಷ್ಟು ವರ್ಕ್ ಲೋಡ್ ಅನ್ನ ಕೊಡಬೇಡಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಅಂಗನವಾಡಿ ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಅಡಿಯಲ್ಲಿ ಬರೋದಿಲ್ಲ, ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಗಣತಿಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇರುವಂಥದ್ದು. ಮತ್ತೆ ಅದರ ಜೊತೆಗೆ ಬಹಳಷ್ಟು ಏನಂದ್ರೆ ಅವರು ನೇರವಾಗಿ ಹೇಳ್ತಾ ಇರುವಂಥದ್ದು, ಶಿಕ್ಷಕರ ಮೇಲಿರುವಂತಹ ಒತ್ತಡವನ್ನ ಕಡಿಮೆ ಮಾಡೋ ಸಲುವಾಗಿ ನಮ್ಮನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅನೇಕ ಕಡೆಗೇನಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರೇ ಇಲ್ಲದಿರುವಂತಹ ಸಂದರ್ಭದಲ್ಲಿ ಏನಂದ್ರೆ ಒಂದು ಕಡೆ ಅಂಗನವಾಡಿನ ನಡೆಸ್ಕೊಳ್ಬೇಕು, ಮತ್ತೊಂದು ಕಡೆಗೆ ಈ ಒಂದು ಸರ್ವೆಯಲ್ಲಿ ಭಾಗಿಯಾಗಬೇಕು ಅಂದ್ರೆ ಬಹಳಷ್ಟು ತೊಂದರೆ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರು ಇದಕ್ಕೆ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.